ನಮ್ಮ ಬಪ್ಪಲ್ಗೆಯಲ್ಲಿ ಒಂದು ದೊಡ್ಡ ಮರ ಬಿದ್ದು ವಿದ್ಯುತ್ ಕಂಬಗಳು ಸುಮಾರು 9 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಈ ಭಾಗದ ಜನರು ಈ ರಸ್ತೆ ಹಿಂದೆನೂ ನಮ್ಮ ಆಲೋಚನೆಯಲ್ಲಿ ಇತ್ತು. ಅಂದರೆ ಇದು ಅತ್ಯಂತ ಹೆಚ್ಚು ಸಾರ್ವಜನಿಕರಿರುವಂಥ ಸ್ಥಳ. ಇಲ್ಲಿ ವಾಹನದ ಸಂಚಾರ ಕೂಡ ದಟ್ಟ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದೆ. ಜೊತೆಯಲ್ಲಿ ಇಲ್ಲಿ ವಿದ್ಯಾಸಂಸ್ಥೆಗಳು ಕೂಡ ಇದೆ. ಅದಕ್ಕೆ ಇದಕ್ಕೆ ಸೂಕ್ತ ಪರಿಹಾರ ಏನಂತ ಹೇಳಿದರೆ ಈ ರಸ್ತೆಯನ್ನು ಅಗಲೀಕರಣ ಮಾಡೋದು ಸೂಕ್ತ ಪರಿಹಾರ. ಈಗ ಇಲ್ಲಿ ನೆರೆಕರೆಯವರು ಎಲ್ಲ ಸುತ್ತಮುತ್ತಲಿನವರೆಲ್ಲ ಸೇರಿದ್ದಾರೆ, ಅವರ ವಿಚಾರಗಳನ್ನು ಹೇಳಿದ್ದಾರೆ. ನಾವು ರಸ್ತೆ ಅಗಲೀಕರಣ ಮಾಡೋದಿದ್ದರೆ ಅವರ ಸಹಕಾರ ಕೂಡ ಇದೆ ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಯಾವುದೇ ಡ್ರೈನಿಗಳಿಲ್ಲ, ನೀರು ಹೋಗುವ ಏನು ಓಪನ್ ಡ್ರೈನ್ ಏನು ಅಂತೀವಿ ಕನಿ, ಅದು ಯಾವುದೂ ಇಲ್ಲಿ ಇಲ್ಲ. ವಿದ್ಯುತ್ ಕಂಬಗಳು ಕೂಡ ರಸ್ತೆಯಲ್ಲಿ ಇದೆ. ಈಗ ಅರಣ್ಯ ಇಲಾಖೆಯವರನ್ನು ಬರಲಿಕ್ಕೆ ಕೂಡಲೇ ಹೇಳಿದ್ದೀನಿ, ಈಗಲೇ ಬರ್ತಾರೆ. ನಮ್ಮ ಮೆಸ್ಕಾಮ್ನವರಿಗೆ ಕೂಡ ಬರಲಿಕ್ಕೆ ಹೇಳಿದ್ದೀನಿ, ಅಧಿಕಾರಿಗಳು ಅವರು ಕೂಡ ಬರ್ತಾ ಇದ್ದಾರೆ. ಕೂಡಲೇ ಇದನ್ನು ಎಷ್ಟು ಶಿಫ್ಟ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಅರಣ್ಯ ಅಧಿಕಾರಿಗಳಿಗೂ ಕೂಡ ಯಾವುದು ಡೇಂಜರಸ್ ಸಿಚುವೇಶನ್ ಯಾವ ಮರಗಳಿದೆ ಆದಷ್ಟು ಪರಿಸರಕ್ಕೆ ಹಾನಿ ಆಗದ ರೀತಿಯಲ್ಲಿ ಡೇಂಜರಸ್ ಸಿಚುವೇಶನಲ್ಲಿ ಇರುವಂಥ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ಮರಗಳನ್ನು ತೆರವುಗೊಳಿಸಲಿಕ್ಕೆ ಆದೇಶಿಸಿದರೆ ಅದರ ಪ್ರಕಾರ ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಮುಂದಿನ ದಿವಸಗಳಲ್ಲಿ ಅದು ಹೀಗೆ ಆಗುವಂಥದ್ದಲ್ಲ, ಇದಕ್ಕೆ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಬೇಕು. ಇದು ಬಲ್ನಾಡು ಉಲ್ಲಾಲ್ತಿ ಹೋಗುವ ರಸ್ತೆ, ಇದು ನಗರದ ಒಂದು ಪ್ರಮುಖ ರಸ್ತೆಗಳಲ್ಲಿ ಇದು ಒಂದು ಕೂಡ. ಇದನ್ನು ಅಭಿವೃದ್ಧಿ ಮಾಡುವಾಗ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ಪುನಃ ಸ್ವಲ್ಪ ಮಾಡೋದು, ಇನ್ನೊಂದು ಸಲ ಸ್ವಲ್ಪ ಮಾಡೋದಲ್ಲ, ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಗೆ ಏನು ಅನುದಾನಗಳ ಕೊರತೆಗಳಿಲ್ಲ, ಜನಗಳ ಸಹಕಾರ ಬೇಕು. ಯಾಕಂತ ಹೇಳಿದ್ರೆ ನಮಗೆ ಅಗಲೀಕರಣ ಮಾಡಲಿಕ್ಕೆ ಬೇಕಾದಂಥ ಜಾಗಗಳನ್ನು ಜನ ಬಿಟ್ಟು ಕೊಡೋದಿದ್ರೆ ಇದಕ್ಕೆ ಒಳ್ಳೆಯ ರೀತಿಯ ಓಪನ್ ಡ್ರೈನ್ ಕನಿಯನ್ನು ಮಾಡಬೇಕು, ಅದನ್ನು ಮಾಡ್ತೀವಿ. ಅಗಲೀಕರಣದ ಪ್ರಸ್ತಾವನೆಯನ್ನು ಕೂಡ ಮುಂದಿನ ದಿವಸಗಳು ತಗೊಳ್ತೇವೆ. ಈಗ ಕೂಡಲೇ ಏನೇನು ಬೇಕು ಅದಕ್ಕೆ ಈ ಎಲೆಕ್ಟ್ರಿಕಲ್ ಕಂಬಗಳನ್ನು, ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡಿ ಸೈಡಿಗೆ ಹಾಕುವಂಥದ್ದು, ಅಪಾಯಕಾರಿ ರೀತಿಯಲ್ಲಿದ್ದ ಮರಗಳನ್ನು ಕಡಿಯುವಂಥ ಕೆಲಸ 2 ದಿವಸದಲ್ಲಿ ಕೂಡಲೇ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟು ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಪುತ್ತೂರಿನ ಅಭಿವೃದ್ಧಿ ಕೂಡ ಇದು ಪೂರಕವಾಗಿರುವಂಥ ರಸ್ತೆ. ಯಾಕಂತೇಳಿದ್ರೆ ಬೇಕಾದಷ್ಟು ವಾಹನಗಳು ಇದರಲ್ಲಿ ಸಂಚಾರ ಮಾಡ್ತದೆ. ವಿಟ್ಲ ಆ ಭಾಗಕ್ಕೂ ಕೂಡ ಕನೆಕ್ಟ್ ಆಗುವಂಥ ರಸ್ತೆ. ಆ ಗಮನದಲ್ಲಿಟ್ಕೊಂಡು ಅದನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿಯ ಕಾಮಗಾರಿಯನ್ನು ಕೈಗೊಳ್ತೀವಿ.